ನಮಸ್ಕಾರ, ನಾನು ನಿಮ್ಮ ಚಂದ್ರಮೌಳಿ ಕಣವಿ. ಈಗ ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಬಾಯಲ್ಲಿ ಒಂದೇ ಗುಲ್ಲು, ಅದೇನಂತಂದರೆ ಈ IPL ಸೀಸನ್ ಮುಗಿದ ನಂತರ ಲೆಜೆಂಡ್ ಮಹೇಂದ್ರ ಸಿಂಗ್ ಧೋನಿಯವರು IPLನಿಂದ ರಿಟೈರ್ ಆಗ್ತಾ ಇದ್ದಾರೆ ಅಂತ. IPL ಇನಾಗ್ರಲ್ ಇಯರ್ 2008ರಿಂದ ಮಧ್ಯದಲ್ಲಿ 2 ವರ್ಷ ಬಿಟ್ಟು 2016-2017 CSK ಬ್ಯಾನ್ ಆಗಿತ್ತು. ಬಿಟ್ಟರೆ ಏನಾಗಿದೆ ಅಂದರೆ ಧೋನಿ ಅಂದರೆ CSK ಅಂದರೆ ಧೋನಿ, ಆ ಥರ ಆಗೋಗ್ಬಿಟ್ಟಿದೆ. ಅದರಲ್ಲೇ 5 ಬಾರಿ CSK ಚಾಂಪಿಯನ್ ಕೂಡ ಆಗಿದ್ದಾರೆ ಇವರ ನಾಯಕತ್ವದಲ್ಲಿ. ಈ ಸೀಸನ್ ಧೋನಿಯವರನ್ನು ಏನಾದರೂ ಮಾಡಿ ಮೆಗಾ ಆಕ್ಷನ್ಕಿಂತ ಮುನ್ನ CSK ರಿಟರ್ನ್ ಮಾಡಿಕೊಳ್ಳಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಆ ರೂಲನ್ನೇ ಅಮೆಂಡ್ ಮಾಡಿಸ್ಕೊಂಡ್ರು. ಆದರೆ ಧೋನಿ ಕೂಡ ಒಬ್ಬ ಕುಲುಮಾನವ, ಸಮಯ ಯಾರಿಗೂ ಕಾಯೋದಿಲ್ಲ. ಅದು ಮುಂದಿನ ವರ್ಷ ಅವರಿಗೆ 44 ವರ್ಷ ಆಗುತ್ತೆ. ಯಾವುದೇ ಫಾರ್ಮ್ ಆಫ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡದೆ ಬರೀ IPL ಟು IPL ಆಡೋದು ಈ ವಯಸ್ಸಿನಲ್ಲಿ ಭಾಳ ಕಷ್ಟ. ಈಗ ಕೂಡ ಫುಲ್ ಮ್ಯಾಚ್ ಫಿಟ್ನೆಸ್ ಇಲ್ಲ. ಇನ್ನು ಬರೀ ತಲಾ ಧೋನಿ CSK ಇನ್ನಿಂಗ್ಸ್ನ ಕೊನೆಯಲ್ಲಿ ಬಂದು ಕೆಲವು ಬಾಲ್ಗಳನ್ನು ಆಡುವುದನ್ನು ನೋಡಲು CSK ಫ್ಯಾನ್ಸ್ ಕಾತುರರಾಗಿ ಕಾಯ್ತಾ ಇರ್ತಾರೆ. ಇನ್ನೊಂದು ಶಾಕಿಂಗ್ ಥಿಂಗ್ ಏನಂದರೆ, ಮೊದಲೇ ಬಾರಿಗೆ IPLನಲ್ಲಿ CSK ಕೊನೆಯ ಸ್ಥಾನ ಅಂದರೆ 10ನೇ ಸ್ಥಾನದಲ್ಲಿ ಈಗ ಇದೆ. ಬಿಯಾಂಡ್ ಧೋನಿ ಏನು ಅಂತ ಏನಾದರೂ CSK ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡಿದ್ದಾರೆಯೇ? ಇದಕ್ಕೆ ಉತ್ತರ ಅವರೇ ಹೇಳಬೇಕು ಅಲ್ವೇ? ಏನಂತೀರ?